ನಾನು ಒಂದು ಅಂತಾರಾಷ್ಟ್ರೀಯ ವಸತಿ ಶಾಲೆಯಲ್ಲಿ ಪ್ರಾಂಶುಪಾಲಾಗಿದ್ದೆ. ಭಾರಿ ಶ್ರೀಮಂತರ ಮಕ್ಕಳೇ ಬರೋದು, ಕೋಟ್ಯಾಂತರ ಗಳಿಸಿದಂಥ ಜನ. ಒಂದು ದಿವಸ ಭಾನುವಾರ ನಾನು ಕೆಲವು ಶಿಕ್ಷಕರ ಜೊತೆಗೆ ಮಾತಾಡ್ತಾ ಶಾಲಾ ಕಚೇರಿಯಲ್ಲಿ ಕುಳಿತಿದ್ದೆ. ಭಾನುವಾರ ಆದ್ದರಿಂದ ಅಲ್ಲಿ ಭಾನುವಾರ ಶನಿವಾರ ಏನು ವ್ಯತ್ಯಾಸ ಇಲ್ಲ, ವಸತಿ ಶಾಲೆ ಆದ್ದರಿಂದ ಯಾವಾಗಲೂ ಇರೋದೇ, ಕೆಲಸ ಇರೋದೇ. ಒಬ್ಬ ಶಿಕ್ಷಕಿ ಕೇಳಿದ್ರು ನನಗೆ, ಸರ್, ಇವರು ಇಷ್ಟೊಂದು ಜನ ಶ್ರೀಮಂತರಿದ್ದಾರಲ್ಲ ಪ್ರಪಂಚದಲ್ಲಿ, ಜಗತ್ತಲ್ಲಿ ಯಾಕೆ ನಮ್ಮ ಶಾಲೆಯಲ್ಲೇ ನೋಡಿ ಮಕ್ಕಳ ಪಾಲಕರಲ್ಲಿ ಎಷ್ಟೊಂದು ಜನ ಕೋಟ್ಯಾಧಿಪತಿಗಳಿದ್ದಾರೆ, ಅದು ಹೆಂಗೆ ಗಳಿಸ್ತಾರೆ ಸರ್ ಇಷ್ಟೊಂದು ಹಣ? ನಮಗೂ ಅಷ್ಟು ಸಂಶಯ ಬರುತ್ತಲ್ಲ ಒಂದ್ಸಲ. ಏನು ಕೇಳಿದ್ರು 100 ಕೋಟಿ, 1000 ಕೋಟಿ, 5000 ಕೋಟಿ, 10,000 ಕೋಟಿ ಅಂತಾರೆ. ಇದು ಹೆಂಗೆ ಗಳಿಸ್ತಾರೆ ಸರ್ ಇಷ್ಟೊಂದು ದುಡ್ಡು? ನಾವೆಲ್ಲ ಮೇಷ್ಟ್ರುಗಳಿಗೆ ಕೋಟಿಗೆ ಎಷ್ಟು ಸೊನ್ನೆ ಇರ್ತವೆ ಅಂತ ಗೊತ್ತಿಲ್ಲ, ಅದು ಗಳಿಸೋದು ಹೇಗೆ ಗೊತ್ತು ಅಂತ ಹಾಗೆ ಮಾತಾಡ್ತಿರೋ ಒಂದು ಘಟನೆ ಆಯಿತು. ಪುಟ್ಟ ಹುಡುಗ ಬಂದ, ಬಹುಶಃ 5ನೇ 6ನೇ ಕ್ಲಾಸ್ನವನು ಇರಬೇಕು. ಓಡಾಡಿ ಬಂದ. ನಮ್ಮ ಕಚೇರಿ ಕಾರ್ಯದರ್ಶಿಗೆ ಒಂದು ಅರ್ಜೆಂಟಾಗಿ ಫೋನ್ ಮಾಡಬೇಕಾಗಿದೆ ಅಂತ ಕೇಳ್ಕೊಂಡ. ಆ ಕಾರ್ಯದರ್ಶಿ ಫೋನ್ ನಂಬರ್ ಬರ್ಕೊಂಡ. ಅದು ಯಾವುದೋ ಗುಜರಾತಿನ ನಂಬರು. ಅವನು ಹುಡುಗ ನಂಬರ್ ತಿರುಗಿಸಿ ಕರೆ ಜೋಡಿಸ್ತಲ್ಲ, ಲೈನ್ ಕನೆಕ್ಷನ್ ಆದ ತಕ್ಷಣ, ಹಲೋ ಅಪ್ಪ, ನಾನು ಶಾಲೆಯಿಂದ ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಮರಳು ಫೋನ್ ಮಾಡಿ ಅಂತ ಹೇಳಿದವನೇ ಫೋನ್ ಇಟ್ಬಿಟ್ಟ. ಎಲ್ಲ ಇವನ ತಂದೆ ಜೊತೆಗೆ ಮಾತಾಡಬೇಕು ಅಂತ ಬಂದವನು ಅದ್ಯಾಕೆ ಹಂಗೆ ಅವಸರದಲ್ಲಿ ಇಟ್ಬಿಟ್ಟ ಅನ್ನೋದು ಗೊತ್ತಾಗಲಿಲ್ಲ. 2 ನಿಮಿಷಕ್ಕೆ ಅವನ ತಂದೆ ಮರಳಿ ಫೋನ್ ಬಂತು. ಈಗ ಹುಡುಗನಿಗೆ ಯಾವ ಅವಸರನೂ ಇಲ್ಲ, ನಿಧಾನಕ್ಕೆ ಮಾತಾಡಿದ, ಶಾಲೆ ಬಗ್ಗೆ ಹೇಳಿದ, ಮನೇಲಿ ಅಜ್ಜ ಅಜ್ಜಿ ದೊಡ್ಡಪ್ಪ ಅಮ್ಮ ತಂಗಿ ಎಲ್ಲರ ಬಗ್ಗೆನೂ ನಿಧಾನ ವಿಚಾರಿಸ್ಕೊಂಡ. ಅವರು ತಾವು ಇತ್ತೀಚೆಗೆ ನೋಡಿದ ಸಿನಿಮಾ ಕಥೆಯನ್ನು ಹೇಳಿದಂತೆ ಕಾಣ್ತು. ಸಂತೋಷದಿಂದ ನಗನಗ್ತಾ ಮಾತಾಡಿದ. ಸುಮಾರು 40 ನಿಮಿಷ ಮಾತಾಡಿರ್ಬೇಕಪ್ಪ ಅವನು. 25-30 ಗೊತ್ತಾಗಲಿಲ್ಲ ನನಗೆ, ಸುಮಾರು 35-40 ನಿಮಿಷ ಇರಬೇಕು ಅಷ್ಟು ಮಾತಾಡಿದಾನೆ. ಆಮೇಲೆ ಫೋನ್ ಕೆಳಗಿಟ್ಟು ಹೊಂಟ. ನಾನು ಅವನು ಕರೆದೆ, ಅಲ್ಲಪ್ಪ ಇದೇನು ವಿಚಿತ್ರ, ನೀನೇ ನಿನ್ನ ತಂದೆಗೆ ಫೋನ್ ಮಾಡಿದೆ, ಆದರೆ 5 ಸೆಕೆಂಡ್ ಕೂಡ ಮಾತಾಡಲಿಲ್ಲ, ಇಟ್ಬಿಟ್ಟೆ. ಮತ್ತು ಅವಳಿಗೆ ಫೋನ್ ಮಾಡೋಕ್ಕೆ ಹೇಳಿದೆ, ಯಾಕೆ ನೀ ಫೋನ್ ಮಾಡಿದ್ದೆಲ್ಲ ಮಾತಾಡ್ಬೋದಾಗಿತ್ತಲ್ಲ ಅಂತ ಕೇಳಿದೆ. ಅವನು ನಾಚಿ ನಕ್ಕೆ ಹೇಳಿದ, ಸರ್ ನಾನೇ ಮಾತಾಡಿದ್ರೆ ಖರ್ಚು ಜಾಸ್ತಿ ಆಗ್ತಿತ್ತು ಸರ್ ಅಂದ. ಅಲ್ಲಯ್ಯ, ನೀನು ಮಾಡಿದರೆ ನಿಮ್ಮ ತಂದೆ ಮಾಡಿದ್ರೇನು, ಹಣ ಅವರೇ ತಾನೇ ಕಟ್ಟೋದು ಅಂತ ಕೇಳಿದೆ. ಅವನ ಉತ್ತರ ಬಹಳ ಚೆನ್ನಾಗಿತ್ತು ಸ್ನೇಹಿತರೆ, ವಿಶೇಷ ಉತ್ತರ ಅದು. ಅವನು ಹೇಳಿದ, ಸರ್ ನಾನು ಮಾಡಿದರೆ ಅದರ ಹಣವನ್ನು ನನ್ನ ತಂದೆ ಕಟ್ಟಬೇಕಾಗತ್ತೆ, ಆದರೆ ಅವ್ರು ಮಾಡಿದರೆ ಮನೆ ಫೋನ್ ಬಿಲ್ಲನ್ನು ಅವ್ರ ಚೇರ್ಮನ್ ಆಗಿರುವಂಥ ಕಂಪ್ನಿ ಕಟ್ಟುತ್ತೆ, ಅವ್ರ ಕೈಯಿಂದ ಹಣ ಖರ್ಚಾಗೋದಿಲ್ಲ ಅಂದ. ಈಗ ನಾನು ಶಿಕ್ಷಕಿಯತ್ರ ನೋಡಿ ಹೇಳಿದೆ, ಗೊತ್ತಾಯ್ತೆ ಕೋಟ್ಯಾಧಿಪತಿ ಆಗುವಂಥ ದಾರಿ? ಯಾರು 10 ಪೈಸೆಯನ್ನು ಜತನವಾಗಿಟ್ಕೊಂಡು ಕಾಪಾಡ್ಕೋತಾರೋ ಅವರೇ ಕೋಟಿಗಳನ್ನೇ ಗಳಿಸೋರು. ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. 10 ಪೈಸೆ ಬೆಲೆ ಇರುತ್ತೆ ಅವರಿಗೆ, ಎಲ್ಲಿ ಬೇಕೋ ಅಲ್ಲಿ ಕೋಟಿ ಖರ್ಚು ಮಾಡ್ತಾರೆ, ಎಲ್ಲಿ ಬೇಡ 10 ಪೈಸೆ ಖರ್ಚು ಮಾಡಲ್ಲ. ಯಾರಿಗೆ ಹಣದ ಬಗ್ಗೆ ಜಾಗರೂಕತೆ ಇದೆಯೋ ಅವರು ಧನವನ್ನು ಸಂಗ್ರಹಣೆ ಮಾಡ್ತಾರೆ, ಯಾರಿಗೆ ಹಣದ ಬಗ್ಗೆ ಜಾಗರೂಕತೆ ಇಲ್ಲ ಅವರು ಧನವನ್ನು ಗಳಿಸೋಕೆ ಸಾಧ್ಯ ಇಲ್ಲ. ನಾವೇನು ಮಾಡ್ತೀವಿ, 10 ರೂಪಾಯಿ ಬಂದ ತಕ್ಷಣ 8 ರೂಪಾಯಿ ಖರ್ಚು ಮಾಡೋದೇ ಇಲ್ಲ, 10 ರೂಪಾಯಿ ಇದೆಯಲ್ಲ, ನಾವೆಂದೂ ಗಳಿಸೋಕೆ ಸಾಧ್ಯ ಇಲ್ಲ. ನೀರಿನಂತೆ ಹಣ ಕೂಡ ಇಳಿಜಾರಿನ ಕಡೆನೇ ಸಾಗುತ್ತೆ, ಅದರಿಂದ ಭಾಳ ಹುಷಾರಾಗಿರ್ಬೇಕು. ಎಲ್ಲಿ ಪ್ರತಿಯೊಂದು ದುಡ್ಡನ್ನು ಎಣಿಸಿ ಇಟ್ಕೋತಾರೋ ಅಲ್ಲಿ ಮಾತ್ರ ದುಡ್ಡು ಕೂಡುತ್ತೆ, ಖರ್ಚು ಮಾಡಿದ ದುಡ್ಡು ಉಳಿಯಲ್ಲ.